ರಾಜ್ಯ ಬಿಜೆಪಿಯ ಬಣ ಕಿತ್ತಾಟ ರೆಬೆಲ್ಸ್ ರಾಜಕೀಯ ಸದ್ಯಕ್ಕೆ ದೆಹಲಿಗೆ ಶಿಫ್ಟ್ ಆಗಿದೆ. ಎರಡನೇ ಬಾರಿಗೆ ಮತ್ತೆ ದೆಹಲಿ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ರೆಬೆಲ್ಸ್ ತಂಡ. ರೆಬೆಲ್ಸ್ ತಂಡದ ಬಹುತೇಕ ಎಲ್ಲರೂ ಇದ್ದಾರೆ ದೆಹಲಿಯಲ್ಲಿ. ಕಾರಣ ಏನು ಕೇಳಿದ್ರೆ ಲೋಕಮುಖಕ್ಕೆ ವಿ ಸೋಮಣ್ಣ ಅವರ ನಿವಾಸದ ಗೃಹ ಪ್ರವೇಶ, ಪೂಜೆ ನೆಪದಲ್ಲಿ ಹೋಗಿದ್ದಾರೆ. ಆದರೆ ದೆಹಲಿಯಲ್ಲಿ ವಿಜಯೇಂದ್ರ ವಿರುದ್ಧ ತಂತ್ರ ನಡೆಸೋದು ಪಕ್ಕಾ. ಇಡೀ ರೆಬೆಲ್ಸ್ ಲಿಂಗಾಯತ ನಾಯಕರಿಂದ ಇವತ್ತು ಮಹತ್ವದ ಸಭೆ ನಡೆಯುತ್ತೆ. ರಾಜ್ಯಾಧ್ಯಕ್ಷರ ಬದಲಾವಣೆಯ ರೆಬೆಲ್ಸ್ನ ಈ ಸಭೆಯ ಪ್ರಮುಖ ಅಜೆಂಡಾ. ಖಾಸಗಿ ಕಾರ್ಯಕ್ರಮದ ನೆಪದಲ್ಲಿ ವಿಜಯೇಂದ್ರ ದಿಲ್ಲಿಗೆ ಭೇಟಿ ಕೊಡ್ತಿದ್ದಾರೆ. ಅವರು ಕೂಡ ಯಾರೋ ಲಾಯರ್ನ ಭೇಟಿ ಆಗಬೇಕು ಅಂತ. ಆದರೆ ರಾಜ್ಯ ರಾಜಕಾರಣದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ BY ವಿಜಯೇಂದ್ರ ಅವರು ಕೂಡ ದೆಹಲಿಗೆ ಹೋಗ್ತಾ ಇರೋದು ಅನ್ನೋದಕ್ಕೆ ನಮಗೆ ಅದು ಲೆಟರ್ ಬೇಕಾಗಿಲ್ಲ, ಸಾಮಾನ್ಯವಾಗಿ ಸಹಜವಾಗಿ ಅರ್ಥ ಆಗುತ್ತೆ. ವಿ ಸೋಮಣ್ಣ ಅವರ ನಿವಾಸ ಇವತ್ತು ಗೃಹ ಪ್ರವೇಶ ಆಗುತ್ತೆ. ದೆಹಲಿಯ ನಿವಾಸ ಸಚಿವರಾಗಿದ್ದಾರೆ. ದೆಹಲಿ ನಿವಾಸದ ಗೃಹ ಪ್ರವೇಶ, ಅದರ ಪೂಜೆಯಲ್ಲಿ ಭಾಗಿಯಾಗುವ ನೆಪದೊಂದಿಗೆ ಈಗ ರೆಬೆಲ್ಸ್ ತಂಡ ಈಗಾಗಲೇ ದೆಹಲಿಯಲ್ಲಿದೆ. ನಿನ್ನೆನೆ ಅವರು ಆಲ್ರೆಡಿ ಪ್ರಯಾಣ ಮಾಡಿದ್ದಾರೆ, ಅಲ್ಲೇ ಇದ್ದಾರೆ. ಇವತ್ತು ಪೂಜೆನಲ್ಲಿ ಭಾಗಿಯಾಗ್ತಾರೆ. ಪೂಜೆ ಆದಮೇಲೆ ಸೋಮಣ್ಣ ಅವರ ನಿವಾಸದಲ್ಲೇ ಒಂದು ಮೀಟಿಂಗು. ಬಹುತೇಕ ಎಲ್ಲ ಲಿಂಗಾಯತ ನಾಯಕರು ಇರ್ತಾರಂತೆ. ರೆಬೆಲ್ಸೇ, ಎಲ್ಲ ರೆಬೆಲ್ಸು ಲಿಂಗಾಯತ ನಾಯಕರು. ಸೋಮಣ್ಣ ಅವರ ನಿವಾಸದಲ್ಲಿ ನಡೆಯುವಂಥ ಮೀಟಿಂಗು, ಅದಾದ ಮೇಲೆ ಹೋಗಿ ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿ ಆಗ್ತಾರಂತೆ. ಮತ್ತು ಈ ಮೀಟಿಂಗಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇರ್ತಾರಂತೆ. ಯಾಕಂದರೆ ಸಂಸದರು ವಿ ಸೋಮಣ್ಣ ಅವರ ಗೃಹ ಪ್ರವೇಶಕ್ಕಂತ ಅವ್ರು ಹೋಗ್ತಾರೆ. ಅಸಮಾಧಾನ ಇರೋದ್ರಿಂದ ಅಸಮಾಧಾನಿತರ ಗುಂಪಿನ ಸಭೆಯಲ್ಲೂ ಕೂಡ ಅವರು ಭಾಗಿಯಾದರೆ ಆಶ್ಚರ್ಯ ಇಲ್ಲ. ಯಾಕಂದರೆ ಬೊಮ್ಮಾಯಿ ಕೂಡ ಈ ಗುಂಪಿನಲ್ಲಿ ಆಲ್ರೆಡಿ ಗುರುತಿಸಿಕೊಂಡಿದ್ದಾರೆ ಅನ್ನುವುದು ಹಳೆ ಸುದ್ದಿ. ದೀಪ ಇವಾಗ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ, ಎಲ್ಲರೂ ದೆಹಲಿಗೆ ಹೋಗ್ತಾ ಇರೋದು ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು, ಆದರೆ ಉದ್ದೇಶ ಎಲ್ಲರದು ಒಂದೇ ಇದ್ದಂಗೆ ಕಾಣ್ತಾ ಇದೆ. ರೆಬೆಲ್ಸ್ ಉದ್ದೇಶ ಏನು, ವಿಜೇಂದ್ರ ಅವರ ಭೇಟಿ ಉದ್ದೇಶ ಏನು ನಡೀತಿದೆ ರಾಜ್ಯ ರಾಜಕಾರಣದಲ್ಲಿ, ರಾಜ್ಯದ ಬಿಜೆಪಿಯ ರಾಜಕಾರಣದಲ್ಲಿ? ಶತಾಯಗತಾಯ ವಿಜಯೇಂದ್ರ ಅವರನ್ನ ಬದಲಾಯಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯತ್ನಾಳ್ ಅಂಡ್ ಟೀಮ್ ಮೊದಲಿನಿಂದಲೂ ಕೂಡ ಒಂದಿಷ್ಟು ಪ್ರಯತ್ನಗಳನ್ನ ಮಾಡಿತ್ತು. ಕಳೆದ ಬಾರಿ ಅವರು ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿಯಾಗಬೇಕು, ಸಂಸದರ ಮೂಲಕವೇ ವರಿಷ್ಠರನ್ನ ಭೇಟಿಯಾಗಿ ನಡೀತಾ ಇರುವಂತಹ ಬೆಳವಣಿಗೆಗಳು, ವಿಜಯೇಂದ್ರ ಅವರಿಂದ ಪಕ್ಷಕ್ಕಾಗ್ತಾ ಇರುವಂತಹ ಡ್ಯಾಮೇಜು, ಹಿರಿಯರನ್ನ ಕಡೆಗಣಿಸುವಂತಹ ವಿಚಾರ ಎಲ್ಲವನ್ನ ಹೈಕಮಾಂಡ್ ಮುಂದೆ ಇಟ್ಟು ಮುಂಬರುವಂತಹ ರಾಜ್ಯಾಧ್ಯಕ್ಷರ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನ ಬೇರೆ ಹಾಕಬೇಕು, ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಮಾತುಕತೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆದ್ರೆ ಅದು ಯಾವುದೂ ಕೂಡ ಸಾಧ್ಯ ಆಗಿರ್ಲಿಲ್ಲ. ಯಾಕಂದ್ರೆ ದೆಹಲಿ ಚುನಾವಣೆ ಇದ್ದಿದ್ರಿಂದ ಅವರನ್ನ ಭೇಟಿ ಆಗೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಅದಾದ ಬಳಿಕ ಇದೇ ಫೆಬ್ರವರಿ 10ರಂದು ನಾವು ಸಿಹಿ ಸುದ್ದಿಯೊಂದನ್ನ ಕೊಡ್ತೇವೆ ಅನ್ನೋ ಮೂಲಕ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದ್ರು, ಕುತೂಹಲವನ್ನ ಹುಟ್ಟುಹಾಕಿದ್ರು. ಇದೀಗ ಆ ಒಂದು ಚರ್ಚೆ ಹಾಗೂ ಕುತೂಹಲಕ್ಕೆ ಒಂದ್ ರೀತಿಯಾದಂತಹ ಸ್ಪಷ್ಟನೆ ಇವತ್ತು ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಇರುವಂತಹದ್ದು. ಯಾಕಂದ್ರೆ ದೆಹಲಿಯಲ್ಲಿ ಸೋಮಣ್ಣ ಅವರ ನಿವಾಸದಲ್ಲಿ ಒಂದು ಪೂಜೆ ಇದೆ. ಆ ಪೂಜೆಗೆ ಇವರು ಅಂದ್ರೆ ಯತ್ನಾಳ್ ಅಂಡ್ ಟೀಮ್ ಎಲ್ಲರೂ ಕೂಡ ಭಿನ್ನರೆಲ್ಲರೂ ಕೂಡ ಭಾಗಿಯಾಗ್ತಿದ್ದಾರೆ. ಪೂಜೆಯ ನೆಪದಲ್ಲಿ ಸೇರಿ ಒಂದಿಷ್ಟು ಚರ್ಚೆ ತೀರ್ಮಾನಗಳನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅಲ್ಲಿಗೆ ಹೋಗಿರುವಂತಹದ್ದು. ಹಾಗಾಗಿ ಇವತ್ತು ನಡೆಯುವಂತಹ ಪೂಜೆಯ ಬಳಿಕ ಒಂದು ಸಭೆಯನ್ನು ಕೂಡ ಅಲ್ಲಿ ಮಾಡ್ತಾರೆ ಅನ್ನುವಂತಹದ್ದು. ಲಿಂಗಾಯತ ದಾಳದ ಮೂಲಕ ರಾಜ್ಯಾಧ್ಯಕ್ಷರನ್ನ ಬದಲಾಯಿಸಬೇಕು ಅನ್ನುವಂತಹದ್ದು, ಜೊತೆಗೆ ಸಂಸದರ ಮೂಲಕ ವರಿಷ್ಠರನ್ನ ಭೇಟಿಯಾದ್ರೆ ಸಂಸದರು ಕೂಡ ರಾಜ್ಯದ ಒಂದಿಷ್ಟು ಬೆಳವಣಿಗೆಗಳು, ಅದರಲ್ಲೂ ಸೋಲಿನ ವಿಚಾರವಾಗಿಯೂ ಕೂಡ ಹೇಳ್ಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಪೂಜೆಯ ಬಳಿಕ ಸಭೆ ಆಗತ್ತೆ ಅನ್ನುವಂತಹದ್ದು. ಸಭೆ ಆದ ಬಳಿಕ ಯಾವೆಲ್ಲ ರೀತಿಯಾದಂತಹ ತೀರ್ಮಾನವನ್ನ ಭಿನ್ನರ ತಂಡ ತೆಗೆದುಕೊಂಡಿದೆ, ಜೊತೆಗೆ ವರಿಷ್ಠರನ್ನ ಭೇಟಿ ಆಗೋದಕ್ಕೆ ಇನ್ಯಾವ ರೀತಿಯಾದಂತಹ ಪ್ಲಾನ್ ಮಾಡಿದೆ ಅನ್ನೋದು ಗೊತ್ತಾಗುತ್ತೆ. ಪ್ರಣೋತ್, ಥ್ಯಾಂಕ್ ಯು ದೀಪಾ ಮಾಹಿತಿಗೆ.